ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಭರ್ಜರಿ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಒಂದ್ ಕಡೆ ಸಚಿವರ ಸಭೆ ನಡೀತಾ ಇದೆ. ದಲಿತ ಸಚಿವರ ಸಭೆಯನ್ನ ನಡೆಸ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಅವರು ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂದ್ರೆ, ಡಿಕೆ ಶಿವಕುಮಾರ್ ಅವರು ಅರ್ಥ ಕಂಡ್ರ ಕಾಂಗ್ರೆಸ್ನಲ್ಲಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋದಿಲ್ಲ ಅಂತ ಹೇಳಿ ಬಿಜೆಪಿಯತ್ತ ಮುಖವನ್ನ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಎದ್ಕೊಂಡಿದೆ. ಅದನ್ನ ನೆಕ್ಸ್ಟ್ ಅಲ್ಲಿ ಹೇಳಬೇಕು ಅಂತಂದ್ರೆ ಒಂದು ಮಾತು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು, ನಾನು ದೆಹಲಿಗೆ ಬಂದಿದ್ದೇನೆ, ದೆಹಲಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ, ನನಗೇನು ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ನುವಂತಹ ವಿಚಾರಗಳನ್ನು ಮಾತನಾಡ್ತಾರೆ. ಈಗ ರಾಜನಾಥ್ ಸಿಂಗ್ ಅವರು, ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ದು ನಾನಾ ಅರ್ಥಗಳಿಗೆ ಕಾರಣವಾಗಿ, ನಾನಾ ಊಹಾಪೋಹಗಳಿಗೆ ದಾರಿ ಮಾಡಿ ಕೊಟ್ಟಿದ್ದು. ಇದೇ ಈ ಹೊತ್ತಿನ ವಿಶೇಷ. ಡಿಕೆಶಿ ಬಿಜೆಪಿಗೆ ರಾಜ ರಹಸ್ಯ. ನಾನು ಕಾವ್ಯ ಹೆಗಡೆ. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರ ಡಿಕೆ ಶಿವಕುಮಾರ್? ರಾಜ್ಯ ರಾಜಕೀಯದಲ್ಲಿ ಹೈ ಡ್ರಾಮಾ ನಡುವೆ ಡಿಕೆ ಹೊಸ ಹೆಜ್ಜೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿಯಾದ ಕನಕಪುರದ ಬಂಡೆ. ರಾಜನಾಥ್ ಸಿಂಗ್ಗೆ ಸ್ಪಷ್ಟವಾದ ಆಫರ್ ಕೊಟ್ಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಸಂಬಂಧ ಬೆಳೆಸುವ ಬಗ್ಗೆ ರಾಜನಾಥ್ ಮಧ್ಯಸ್ಥಿಕೆ. ರಾಜ್ಯ ರಾಜಕಾರಣದ ಬಗ್ಗೆ ರಾಜನಾಥ್ ಸಿಂಗ್ ಜೊತೆ ಚರ್ಚೆ ಮಾಡಕ್ ಹೋದ್ರ ಡಿಕೆ. ದೆಹಲಿಗೆ ಹೋಗಿದ್ಯಾಕೆ? ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ಯಾಕೆ? ಬೈ ಎಲೆಕ್ಷನ್ ರಿಸಲ್ಟ್ ಬೆನ್ನಲ್ಲೇ ಅರ್ಧ ಟೀಮ್ ಬಿಜೆಪಿಗೆ ಸೇರೋದು ಪಕ್ಕಾನ ಅಂತೇಳಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ 40ಕ್ಕೂ ಹೆಚ್ಚು ಕೈ ಎಂಎಲ್ಎಗಳು ಬಿಜೆಪಿಗೆ ಹೋಗ್ತಾ ಇದ್ದಾರಾ? ಪ್ರಶ್ನಾರ್ಥಕ ಚಿಹ್ನೆ. ನಾವು ಹಿಂಗೇ ಆಗತ್ತೆ ಹಂಗೇ ಆಗತ್ತೆ ಹೇಳಕ್ಕಾಗಲ್ಲ. ಮೇ 21ರ ಒಳಗೆ ಕರ್ನಾಟಕದಲ್ಲಿ ಹೊಸ ಸರ್ಕಾರ ರಚನೆಯಾಗುತ್ತಾ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಎಸ್ ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಒಂದಿಷ್ಟು ಬೆಳವಣಿಗೆಗಳು ಬಹಳ ರೋಚಕವಾಗಿ ಕಾಣಿಸ್ತಾ ಇದೆ. ಯಾಕಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರು ಅವಾಗವಾಗ ಮುನಿಸ್ಕೊಳ್ಳೋದು, ಡಿ ಕೆ ಶಿವಕುಮಾರ್ ಅವರು ಅವಾಗವಾಗ ಮುನಿಸ್ಕೊಂಡು ಗಾಂಧಿ ಫ್ಯಾಮಿಲಿಗಳನ್ನ ಭೇಟಿ ಆಗ್ತೇನೆ ಅಂತ ಹೋಗ್ತಾರೆ. ಬಟ್ ಅಲ್ಲಿ ರಾಹುಲ್ ಗಾಂಧಿ ಅವರು ಸಿಗ್ತಾ ಇಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸರಿಯಾಗಿ ಸ್ಪಂದನೆ ನೀಡ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಾಳ್ಯದಲ್ಲೇ ಚರ್ಚೆ ನಡೀತಾ ಇದೆ. ಊಹಾಪೋಹ, ಗುಸುಗುಸು, ಸರಿಯಾದ ರೆಸ್ಪಾನ್ಸ್ ಮಾಡ್ತಾ ಇಲ್ಲವಂತೆ ಅಂತ ಹೇಳಿ. ಆದರೆ ಈ ಸಲ ದೆಹಲಿ ಫ್ಲೈಟ್ನ ಹತ್ತಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈ ಕಡೆ ಗಾಂಧಿ ಫ್ಯಾಮಿಲಿಯನ್ನ ಮೀಟ್ ಮಾಡಲಿಕ್ಕೆ ಹೋಗದೆ ಈ ಕಡೆ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಡಿ ಕೆ ಶಿವಕುಮಾರ್ ಅವರು ಯಾಕಲ್ಲಿ ಹೋದ್ರು, ಯಾವ ಕಾರಣಕ್ಕೆ ಆ ರೀತಿಯಾಗಿರುವಂತ ಡಿಸಿಷನ್ ತಗೊಂಡ್ರು, 90 ಜನ ಎಂಎಲ್ಎಗಳನ್ನ ಕರ್ಕೊಂಡು ಸೀದಾ ಬಿಜೆಪಿಗೆ ಹೋಗ್ತಾ ಇದ್ದಾರಾ? ಎಲ್ಲ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಇರ್ಷಾದ್ ಅಹಮದ್ ಶೇಖ್, ಕಾಂಗ್ರೆಸ್ ವಕ್ತಾರರು, ಹಾಗೆ ತಿಮ್ಮೇಗೌಡರು, JDS ವಕ್ತಾರರು, ಹಾಗೂ ಡಾಕ್ಟರ್ ವಾಸುದೇವ್ ರಾವ್ ಕಶ್ಯಪ್ ಅವರು ರಾಜಕೀಯ ವಿಶ್ಲೇಷಕರು. ಸರ್, ಕಾರ್ಯಕ್ರಮಗಳಿಗೆ ನಮಸ್ಕಾರ, ವೆಲ್ಕಮ್. ನಾನು ಮೊದಲನೇದಾಗಿ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ FS ಸಿದ್ದನಗೌಡ, ಬಿಜೆಪಿಯ ವಕ್ತಾರ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಎಸ್, ನಾನಿವಾಗ ಪ್ರಪ್ರಥಮವಾಗಿ ಪ್ರಶ್ನೆಯನ್ನ ಕೇಳುವಂಥದ್ದು ಡಾಕ್ಟರ್ ವಾಸುದೇವ್ ಸರ್ ಅವ್ರಿಗೆ. ಸರ್, ಈ ಒಂದು ರಾಜಕೀಯ ಏನ್ ನಡೀತಾ ಇದೆ, ಇದು ಸಾಕಷ್ಟು ಗೊಂದಲವನ್ನ ನೀಡ್ತಾ ಇದೆ. ಡಿ ಕೆ ಶಿವಕುಮಾರ್ ಎಲ್ಲೋ ಒಂದ್ ಕಡೆಗೆ ಪಕ್ಷವನ್ನ ಬದಲಾಯಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಮೂಡುತ್ತೆ. ರಾಜಕೀಯ ವಿಶ್ಲೇಷಕರಾಗಿ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಈಗ ಡಿ ಕೆ ಶಿವಕುಮಾರ್ ಅವರು ನಡೆದು ಬಂದ ದಾರಿ ಇದೆಯಲ್ಲ, ಸುದೀರ್ಘ ಹೋರಾಟ. ಇಲ್ಲಿ ರಾಜಕೀಯ ಸಂಘರ್ಷಕ್ಕೆ ನಾವು ಜೋಡಿಸ್ಕೊಳ್ತಾ ಹೋದಾಗ ಅವ್ರು ನಡೆದು ಬಂದ ದಾರಿ ಮತ್ತು ಪಕ್ಷವನ್ನು ಕಟ್ಟಿದ್ದು, ತದನಂತರ ಪಕ್ಷದಿಂದ ಮುಖಾಂತರ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತಂದಿದ್ದು ಇವೆಲ್ಲ ಇದೆಯಲ್ಲ, ಆ ಒಂದು ಸರ್ಕಾರದ ರಚನೆಗೆ ಅವ್ರದ್ದೇ ಆಗ್ತಕ್ಕಂಥ ಒಂದು ಪಾಲಿದೆ.
ಆಮೇಲೆ ಇದೇನು ನಡೀತಿದೆ ಅಂತಂದರೆ ದರ್ ದ ಟೂ ಪರ್ಸನಾಲಿಟೀಸ್ ವೆಂಡೆಟಾ ವಿತ್ ಟೂ ಪರ್ಸನಾಲಿಟೀಸ್. ಒಂದು ವರ್ಚಸ್ಸಿನ ಆಧಾರಿತ, ಇನ್ನೊಂದು ಸಂಘಟನೆ ಆಧಾರಿತ ಅಂತ. ವರ್ಚಸ್ಸಿನ ಆಧಾರಿತ ಅಂತ ಹೇಳಿ ಏನಂದ್ರೆ ಸಿದ್ದರಾಮಯ್ಯ ನನ್ನಿಂದನೇ ಪಕ್ಷ, ನಾನೇ ಕಟ್ಟಿದ್ದು, ನಾನು 17 ಬಾರಿ 18 ಬಾರಿ ನಾನು ಇದನ್ನು ಮಂಡನೆ ಮಾಡಿದ್ದೀನಿ, ಹಾಗಾಗಿ ನನ್ನ ಜೊತೆ ಬೇಕಾದ ಜನ ಇದ್ದಾರೆ, ನಾನು ಮಾಡಬೇಕು ಅಂತ ಹೇಳಿ ಇದು ಅವ್ರದ್ದು ಒಂದು ನಾನೇ ಕಂಟಿನ್ಯೂ ಆಗಬೇಕು ಅಂತ ಆಗಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನು ಪಕ್ಷ ಕಟ್ಟಿದ್ದೀನಿ. ನನಗೆ ಪ್ರಾರಂಭದಲ್ಲೇ ಕಾಂಗ್ರೆಸ್ ಸರ್ಕಾರ ಕರ್ನಾಟಕಕ್ಕೆ ಬರೋಕ್ಕೆ ಮುಂಚೆ ಪ್ರಾರಂಭದಲ್ಲೇ ಕೂಡ ಮಾತುಕತೆ ಆಗಿತ್ತು. ಅದು ಎಷ್ಟು ಮಟ್ಟಿಗೆ ಅದು ಅರ್ಥ ಗರ್ಭಿತ್ತನೋ ಅರ್ಥರಹಿತನೋ ಗೊತ್ತಿಲ್ಲ. ಅರ್ಧದ ಭಾಗ ಕೊಡಬೇಕು ಅಂತ ಹೇಳಿ ಇವ್ರಿಗೆ ಅವ್ರಿಗೆ ಅರ್ಧ ಕೊಡಬೇಕು ಅಂತಿತ್ತು. ಅದು ಆ ಡಿ ಕೆ ಶಿವಕುಮಾರ್ ಅವರ ಕನಸು ನುಚ್ಚು ನೂರಾಯಿತು. ಅಲ್ಲ ಇತ್ತ ಅಂತ ಇವ್ರಿಗೆ ಅರ್ಧ ಅವ್ರಿಗೆ ಅರ್ಧ ಅನ್ನೋದು ಹೈಕಮಾಂಡ್ ಮಾತನಾಡಿತ್ತ ಅದ್ರ ಬಗ್ಗೆ? ಅಲ್ಲ, ಅದು ನೋಡಿ, ಅದು ಬಿಟ್ಕೊಡ್ತಾ ಇಲ್ಲ. ಯಾಕಂತಂದ್ರೆ ಯಾಕೆ ಬಿಟ್ಕೊಡ್ತಿಲ್ಲ ಅಂತಂದರೆ ಅದು ಈಗೇನು ಮತ್ತೆ ರಾಜಕೀಯದ ಶುಭ ಕ್ರಾಂತಿಗಳಾಗ್ಬಿಡುತ್ತೆ, ಚಿತ್ ಕ್ರಾಂತಿಗಳನ್ನ ಕರಿತೀವಿ ಅದನ್ನು, ಅದಾಗ್ಬಿಡುತ್ತೆ ಆ ಥರ. ಈಗೇನಂತಂದರೆ ಒಂದು ಈಗ ಕಾಂಗ್ರೆಸ್ ಏನಿದೆ ಪಕ್ಷ, ಇಡೀ ಭಾರತ ದೇಶದ ಒಂದು ಒಕ್ಕೂಟ ನೋಡಿದಾಗ ಕೇವಲ 3-4 ರಾಜ್ಯಗಳಲ್ಲಿ ಮಾತ್ರ ತನ್ನ ಅಧಿಕಾರದ ಅಸ್ತಿತ್ವ ಇದೆ. ಇಲ್ಲೂ ಕೂಡ ಅದು ಮತ್ತೆ ಅದು ಸಮಸ್ಯೆಗಳು ಹುಟ್ಟಬಾರ್ದು, ಸಮಸ್ಯೆಗಳಾಗಬಾರ್ದು. ಶಿವಕುಮಾರ್ ಅವರು ಹೋಗ್ತಾರೆ ಅನ್ಸುತ್ತಾ? ಇಲ್ಲ ಅನ್ಸುತ್ತೆ. ಖಂಡಿತ ಇಲ್ಲ ಮೇಡಮ್, ಖಂಡಿತ ಇಲ್ಲ. ಯಾಕಂದ್ರೆ ಪಕ್ಷ ಬಂದ್ಬಿಟ್ಟು ಕಾಂಗ್ರೆಸ್ ಇಲ್ಲ ನೋಡಿ ಈಗ ಏನಾಗುತ್ತೆ, ಶಿವಕುಮಾರ್ ಅವ್ರದ್ದು ನಡೆಯನ್ನು ಭಾಳ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ. ಏನು ನಡೆ ಅಂತಂದರೆ ಅವರು ಈಸ್ ಬೇಸಿಕಲಿ ಟೈಮ್ ಚೇಂಜರ್ ಆ್ಯಂಡ್ ಗೇಮ್ ಪ್ಲೇಯರ್, ಚೆನ್ನಾಗಿ ಪ್ಲೇ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ಇದು ಅವ್ರಿಗೆ ಅಲ್ಲಿ ಡೆಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಅದು ಇರೆಸ್ಪೆಕ್ಟ್ ಆಫ್ ಎನಿ ಪಾರ್ಟಿ, ಅಲ್ಲಿ ಹೋದಾಗ ಏನಾಗುತ್ತೆ ಅಂತಂದರೆ ಇಲ್ಲಿರತಕ್ಕಂಥ BJP ವಿರೋಧ ಪಕ್ಷದ BJPಯ ಹೈಕಮಾಂಡ್ ಏನಿದೆ ಅಲ್ಲಿ ಹೋಗ್ಬಿಟ್ಟು ಸಾಫ್ಟ್ ಕಾರ್ನ ಡೆವಲಪ್ ಮಾಡ್ಕೊಳ್ತಾ ಹೋಗ್ತಾರೆ. ಯಾಕಂದರೆ ಅದಕ್ಕೆ ಅದರದ್ದಾದ ಕಾರಣ ಇದೆ. ED ಅಟ್ಯಾಕ್ ಆಗ್ಬೋದು ಅಥವಾ CBI ಅಟ್ಯಾಕ್ ಆಗ್ಬೋದು, ಇವೆಲ್ಲ ಮೃದುತ್ವ ಮಾಡೋದಕ್ಕೆ ಏನು ಮಾಡ್ತಾರೆ, ಸ್ನೇಹಪರ ವಾತಾವರಣ ಬೆಳೆಸ್ಕೊಳ್ತಾ ಇದ್ದಾರೆ ಅಲ್ಲಿ. ಈ ಉದಾಹರಣೆಗೆ ರಾಜನಾಥ್ ಸಿಂಗ್ ಬಂದ್ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಒಳಗೆ ಹಿರಿಯರು, ರಾಷ್ಟ್ರ ರಾಜಕಾರಣದಲ್ಲಿ ಹಿರಿಯರವರು, ಮೃದು ಸ್ವಭಾವದವರು. ಅವ್ರ ಹತ್ರ ಸ್ನೇಹ ಬೆಳೆಸೋದೇನು ಕಷ್ಟ ಏನಿಲ್ಲ. ಇವನ್ ಐ ನೋ ಹಿಮ್ ಪರ್ಸನಲಿ, ರಾಜನಾಥ್ ಸಿಂಗ್ ಆಲ್ಸೋ. ಪ್ರಶ್ನೆ ಹುಟ್ಟೋದು ಏನಂತಂದ್ರೆ ಇಲ್ಲಿ ರಾಜನಾಥ್ ಸಿಂಗು, ಗಡ್ಕರಿ ಮತ್ತು ಅಮಿತ್ ಶಾ ತುಂಬ ಟಫ್, ತಂತ್ರಗಾರಿಕೆ ಅವ್ರ ಮುಂದೆ ನಡೆಯೋದೇ ಇಲ್ಲ. ಈಗ ಓನ್ಲಿ ತಂತ್ರಗಾರಿಕೆಯನ್ನ ಉಪಯೋಗಿಸೋಕೆ ಯಾವುದೋ ಒಂದು ದಾಳ ಉರುಳಿಸೋಕೆ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ಪ್ರಕಾರ? ಅಲ್ಲ, ಹೌದಾ. ಈಗ ಇಲ್ಲೇನಾಗತ್ತೆ, ಇಲ್ಲಿ ದೇರ್ ಆರ್ 2 ಹಿಡನ್ ಅಜೆಂಡಾ. ಒಂದು, ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿ ಮಂತ್ರಿ, ಜೊತೆಗೆ ಉಪಮಂತ್ರಿಗಳು. ಡಿಫೆನ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಲ್ಯಾಂಡ್ಗಳ ಬಗ್ಗೆ ಆಗಲಿ, ಡಿಫೆನ್ಸ್ ಸಂಬಂಧಪಡ್ತಕ್ಕಂಥ ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಲ್ಯಾಂಡ್ ಡಿಸ್ಕಷನ್ಸ್ ಕೂಡ ಇವೆ. ಕೆಲವು ಜಮೀನುಗಳು ಕೂಡ ನಮ್ಗೆ ಸೇರ್ಪಡೆ ಆಗಬೇಕು, ಮೆಟ್ರೋ ಆಗಿರ್ಬೋದು, ಬೇರೆ ಬೇರೆದಾಗಿರ್ಬೋದು ಅಂತ. ಪ್ರಶ್ನೆ ಹುಟ್ಟೋದು ಏನಂತಂದರೆ, ಈಗ ಹೇಳ್ಕೊಳ್ಳೋದು ಮಾತ್ರ ಅಧಿಕೃತವಾಗಿ ನನಗೆ ಅಫಿಷಿಯಲ್ ಮೀಟ್ ಅಂತ ಹೇಳ್ಕೊಡ್ತಾರೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತೆ. ಓಕೆ, ಸೊ ಏನ್ ಬೇಕಾದ್ರೂ ಆಗ್ಬೋದು, ಏನ್ ಬೇಕಾದ್ರೂ ಡಿಸ್ಕಸ್ ಮಾಡಿರಬಹುದು ಅಂತ ಹೇಳಿ ವಾಸುದೇವ್ ಸರ್ ಅವರು ಹೇಳ್ತಾ ಇದ್ದಾರೆ. ಎಸ್, ನಾನೀಗ ನೇರವಾಗಿ ಬಿಜೆಪಿ ವಕ್ತಾರರ ಹತ್ರ ಕೇಳ್ತೀನಿ, ಸಿದ್ದನಗೌಡ್ರ ಹತ್ರ. ಗೌಡ್ರೆ, ಏನು ಬಿಜೆಪಿ ಕರ್ಕಂತಿದ್ದೀರಾ, ಏನ್ ಕತೆ? ಸರ್ಕಾರ ಇರ್ಬೋದು, ಬಿಜೆಪಿ ಪಾರ್ಟಿ ಇರ್ಬೋದು, ಕೇವಲ ಕೆಲವೇ ಮಂದಿಗೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ನಮ್ದಲ್ಲ. ಇಡೀ ದೇಶದ 140 ಕೋಟಿ ಜನ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬಂದ್ರೆ ಸದಾ ನಮ್ದು ಸ್ವಾಗತವಾಗಿ ಇರತಕ್ಕಂಥದ್ದು. ನಮ್ದು ಒಂದೇ ಕಂಡೀಷನ್, ಭಾರತ ದೇಶದೊಳಗಡೆ ಇರತಕ್ಕಂಥ ಎಲ್ಲರೂ ಕೂಡ ಭಾರತೀಯರು ದೇಶವನ್ನ ಪ್ರೀತಿಸಬೇಕು, ದೇಶದ ಬಗ್ಗೆ ಅಭಿಮಾನ ಇರಬೇಕು. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಈ ಅಜೆಂಡಾವನ್ನು ಯಾರು ಒಪ್ಕೊಳ್ತಾರೋ ಅವ್ರು ಎಲ್ಲರೂ ಕೂಡ, ಅಂದ್ರೆ 140 ಕೋಟಿ ಜನ ಕೂಡ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ನಮ್ಮ ಜೊತೆ ಬರ್ಲಿಕ್ಕೆ ನಾವು ಕೂಡ ಸದಾ ಸಿದ್ಧರಿರ್ತೀವಿ. ಅಲ್ಲ, ಬೆಂಗಳೂರಿಂದ ಸರ್, ಕರ್ನಾಟಕದಿಂದ ಯಾರು ಬಂದ್ರು ಕರ್ಕೊಳಕ್ ರೆಡಿ ಇದ್ದೀರಾ ಅಂತ ಹೇಳ್ತಿದ್ದೀರಾ ನೀವು? ಅದಲ್ಲ, ನಾವು ಹೇಳ್ತಾ ಇದೀವಲ್ರಿ ಮೇಡಮ್, ನಾನು ಕರ್ಕೊಳಿಕ್ಕೆ ನಮ್ಮ ಪಾರ್ಟಿ ಒಳಗಡೆ ಕರ್ಕೊಳಿಕ್ಕೆ ಏನು ನಮ್ಮ ಪಾರ್ಟಿ ಬಿಕ್ಕೆ ಬಿಟ್ಟಿಲ್ಲ. ಆದ್ರೆ ಒಂದ್ ಏನಂತಂದ್ರೆ, ನಮ್ಮ ಪಾರ್ಟಿ ಒಳಗಡೆ ಯಾರೇ ಬರ್ಬೇಕಂದ್ರು ಸಹಿತ ನಮ್ ಸಿದ್ಧಾಂತ ಇಷ್ಟೇ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು. ನಮ್ದು ವ್ಯಕ್ತಿಗತವಾಗಿರ್ತಕ್ಕಂಥ ಯಾವ ಕಂಡೀಷನ್ ಇರ್ಲಾರ್ದೆ ಪಕ್ಷವನ್ನು ಒಪ್ಪಿ ಬರ್ತಕ್ಕಂಥವ್ರಿಗೆ ಯಾವಾಗಲೂ ಕೂಡ ಸ್ವಾಗತ. ಪಕ್ಷಕ್ಕಿಂತ ದೇಶದ ವಿಚಾರಗಳು ಬಂದಾಗ ನಮ್ಮ ಪಕ್ಷವು ಕೂಡ ಮುಖ್ಯ ಅಲ್ಲ, ಅವಾಗ ದೇಶ ಮುಖ್ಯ. ಇಂಥ ವಿಚಾರಗಳನ್ನ ಬಿಜೆಪಿ ಪಕ್ಷವನ್ನ ಸೇರ್ತಾ ಇದ್ದಾರಾ ಅಂತ ಪ್ರಶ್ನೆ ನಂದಷ್ಟೇ. ಡಿ ಕೆ ಶಿವಕುಮಾರ್ ಅವರು, ಯಾಕಂದ್ರೆ ಅವ್ರು ಒಂದ್ ಮಾತು ಹೇಳ್ತಾರೆ, ದೆಹಲಿಗೆ ಹೋಗಿ ನಾನೇನ್ ಗಾಳಿ ಕುಡಿಯಕ್ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ
ಅಲ್ಲ, ದೆಹಲಿಗೆ ಮುಖ್ಯಮಂತ್ರಿಗಳು ಕೂಡ ಹಿಂದ್ಗಡೆ ಹೋಗಿದ್ರು. ಡಿ ಕೆ ಶಿವಕುಮಾರ್ ಕೂಡ ಸಾಕಷ್ಟು ಬಾರಿ ಕೂಡ ಹೋಗಿದ್ದಾರೆ, ಅನೇಕ ಮಂತ್ರಿಗಳು ಕೂಡ ಹೋಗಿದ್ದಾರೆ. ಕೆಲವೊಂದು ಅವಶ್ಯಕತೆಗಳಿದ್ದಾಗ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಬಜೆಟ್ ಇರ್ತಕ್ಕಂಥ ಆರ್ಥಿಕ ತಜ್ಞರ ಮತ್ತು ಆರ್ಥಿಕ ವಿಚಾರದೊಳಗಡೆ ಮತ್ತು GST ಬಗ್ಗೆ ಎಲ್ಲಿ ಅಪೇಕ್ಷಿತರು ಇರ್ತಾರೋ ಅಲ್ಲಿ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಇನ್ನು ಕೆಲವು ಸಲ ಹೋಗಿರ್ತಾರೆ, ಭೇಟಿ ಆಗ್ತಾರೆ. ಬಟ್ ಅದಕ್ಕಾಗಿ ಒಬ್ರು ಇವ್ರು ನೋಡ್ರಿ, ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ಗೌರವಾನ್ವಿತವಾಗಿರ್ತಕ್ಕಂಥ ಒಂದು ಚುನಾಯಿತ ಪ್ರತಿನಿಧಿಗಳು ಮತ್ತು ಸರ್ಕಾರದ ಒಂದು ಭಾಗ ಅವರು. ಮತ್ತು ಅಲ್ಲಿ ರಾಜನಾಥ್ ಸಿಂಗ್ರು ಕೂಡ ಒಂದು ಸರ್ಕಾರದ ಅಂಗ, ಅವರು ಕೇಂದ್ರ ಸರ್ಕಾರದ ಒಂದು ಅಂಗ. ರಾಜನಾಥ್ ಸಿಂಗ್ ಅವರು ಕೇವಲ ಎಲ್ಲೋ ಒಂದು ಸಂಬಂಧಪಟ್ಟಂತ ಇರೋದಿಲ್ಲ. ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ಬೋದು, ಪ್ರಧಾನಮಂತ್ರಿಗಳನ್ನ ಭೇಟಿ ಆಗ್ಬೋದು, ಏನೋ ವಿಚಾರದ ವಿನಿಮಯದ ಸಲುವಾಗಿ ಸರ್ಕಾರದ ವ್ಯವಸ್ಥೆ ಒಳಗಡೆ ಭೇಟಿ ಆಗಿರ್ಬೋದು. ಹಾಗಂತೇಳಿ ಅವ್ರು ಪಕ್ಷನೇ ಸೇರ್ತಾರಂತಲ್ಲ. ಮತ್ತೆ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂದ್ರಲ್ಲಿ ಅರ್ಥ ಇದೆ. ನಾನೇನಲ್ಲಿ ಪುಂಗಿ ಓದ್ಲಿಕ್ಕೆ ಹೋಗೋದಿಲ್ಲ ಅಂತಂದ್ರೆ ಖಾಲಿ ವಿನಾಕಾರಣವಾಗಿ ಹೋಗೋದಿಲ್ಲ. ಹೋಗೋದಂತಂದ್ರೆ ಏನಾದ್ರೂ ಕೆಲಸ ಕಾರ್ಯಗಳನ್ನ ಇಟ್ಕೊಂಡು ಹೋಗಿದ್ದೀನಿ ಅಂತಕ್ಕಂಥ ವಿಚಾರದೊಳಗೆ ಹೇಳಿದ್ದಾರೆ ಹೊರತು ಅದನ್ನ ಬಿಟ್ಟು ಪಕ್ಷನೇ ಸೇರಿಸ್ತಾರೆ ಅಂತಕ್ಕಂಥ ವಿಚಾರಗಳಿಲ್ಲ. ಆದ್ರೆ ಯಾರೇ ಬಂದ್ರು ಕೂಡ ಪಕ್ಷವಾಗಿ ಒಪ್ಪಿದ್ರೆ ನಾವು ಸದಾ ಅವರಿಗೆ ಸ್ವಾಗತವನ್ನ ಮಾಡ್ತೀವಿ ಅಂತಕ್ಕಂಥ. JDS ವಕ್ತಾರರಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ತರ ಇದು, ಯಾಕಾಗಿ ಮೀಟ್ ಆಗಿರಬಹುದು? ನೋಡಿ, ಒಂದು ನಾವು ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂದ್ರೆ, ಡಿ ಕೆ ಶಿವಕುಮಾರ್ ಅವರು ನಿದ್ದೆನೂ ಮಾಡ್ತಾ ಇಲ್ಲ, ಸಮಾಧಾನವಾಗಿಯೂ ಇಲ್ಲ. ಕಾರಣ ಏನಂತಂದ್ರೆ ಆ ಪಕ್ಷ ಇರ್ತಕ್ಕಂಥ ಸುಮಾರು ಸಮಸ್ಯೆಗಳು ಮತ್ತೆ ಅವ್ರು ಅಂದ್ಕೊಂಡಂಗೆ ಆಗಿಲ್ವಲ್ಲ ಅಂತಕ್ಕಂಥ ಸಮಸ್ಯೆ. ಆದ್ರೆ ಒಂದಿಲ್ಲಿ ಸ್ಪಷ್ಟಪಡ್ಲಿಕ್ಕೆ ಇಷ್ಟಪಡ್ತೀನಿ. ನನಗನ್ಸುತ್ತೆ ಇವರು BJP ಸೇರೋದಕ್ಕೆ ಮಾತಾಡಕ್ ಹೋಗಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ಇಲ್ಲ ಅನ್ಸುತ್ತೆ. ಯಾಕೆಂತಂದ್ರೆ ಅಧಿಕಾರಿಗಳ ಜೊತೆ ಹೋಗಿದ್ದಾರೆ. ಅಧಿಕಾರಿಗಳ ಜೊತೆ ಹೋಗಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಏನೋ ವಿಷಯಗಳನ್ನ ಮಾತಾಡ್ಲಿಕ್ಕೆ ಹೋಗಿರಬಹುದು. ಆದ್ರೆ ಇಂಡೈರೆಕ್ಟ್ ಆಗಿ ಅವರು ಕಾಂಗ್ರೆಸ್ಗೆ ಒಂದು ಮೆಸೇಜ್ ಅನ್ನು ಕೂಡ ಕೊಡಬಹುದು ರೀತಿಯಲ್ಲಿ ಅವ್ರು ನಡ್ಕೊಳ್ತಾ ಇದ್ದಾರೆ. ಒಂದು ಅಧಿಕಾರಿಗಳ ಜೊತೆ ಹೋಗಿದ್ದಾರೆ, ಇನ್ನೊಂದು ಕಾಂಗ್ರೆಸ್ನ ಯಾರಿದ್ದಾರೆ ಅವರ ಒಂದು ಹಿತಶತ್ರುಗಳು ಅಂತ ಹೇಳ್ತೀವಲ್ಲ, ಅವ್ರಿಗೆ ಯಾವ ರೀತಿ ಸಂದೇಶ ಕೊಡಬೇಕು ಆ ರೀತಿ ಸಂದೇಶವನ್ನು ಕೊಡೋದಕ್ಕೆ ಅವರು ಮೇಡಮ್ ಇಲ್ಲಿ ಇವತ್ತು ಅವರು ಸಮಸ್ಯೆ ಅನುಭವಿಸ್ತಾ ಇರೋದು ಮೂಲ ಕಾಂಗ್ರೆಸ್ ವರ್ಸಸ್ ವಲಸಿಗ ಕಾಂಗ್ರೆಸ್. ಇವತ್ತು ಕಾಂಗ್ರೆಸ್ನವ್ರು ಮೂಲ ಕಾಂಗ್ರೆಸ್ ಎಲ್ಲ ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ. ಆ ನೋವು ತುಂಬಾ ಕಾಡ್ತಾ ಇದೆ ಅವ್ರಿಗೆ. ಆದ್ರೆ ಅದಕ್ಕೆ ಕಾರಣಕರ್ತರು ಇವರೇ, ಯಾರು ಸನ್ಮಾನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದುಂಡ ಮಾರ ಅನ್ನೋ ರೀತಿಯಲ್ಲಿ ಇವತ್ತು ಅವರೇ ಕರ್ಕೊಂಬಂದು ಒತ್ಕೊಂಬಂದು ಎಲ್ಲ ಮಾಡಿದಂಥವ್ರು ಇವತ್ತು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಏನು ಹೇಳ್ಕೋಬಹುದು. ಆದ್ರೆ ಮೇಡಮ್ ಇವಾಗ ನೋಡಿ, ಮೇ 4 ನಂತರ ನೋಡಿ ಕಾಂಗ್ರೆಸ್ ಅಲ್ಲಿ ಹಲ್ಲೋಲ ಕಲ್ಲೋಲ ಆಗುತ್ತೆ. ಏನ್ ಹೇಳ್ತಾರೆ, ಸಿಡ್ಲು ಗುಡುಗು ಮಿಸೈಲ್ಸ್ ಮತ್ತೆ ಕ್ರಾಂತಿ ಪ್ರತಿಯೊಂದು ಆಗುತ್ತೆ ಮೇ 4 ನಂತರ. ಬೇಕಾದ್ರೆ ಇದ್ರ ಬಗ್ಗೆ ಇರ್ಷಾದ್ ಸರ್, ನನ್ನ ಒಂದೇ ಪ್ರಶ್ನೆ ಸರ್. ಒಂದ್ ಕಡೆಗೆ ಸಿದ್ದರಾಮಯ್ಯ ಅವರು ಮೀಟಿಂಗ್ ಕರೀತಾ ಇದ್ದಾರೆ, ಸಚಿವರನ್ನೆಲ್ಲ ಕೂರಿಸ್ಕೊಂಡು ಸಭೆ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಹೋಗಿದ್ದಾರೆ, ಭೇಟಿಯಾಗಿದ್ದಾರೆ. ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ ಸರ್? ನೋಡಿ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಪಕ್ಷದ ಗೌರವಾನ್ವಿತ ಅಧ್ಯಕ್ಷರು. ಅವರಿಗೆ 3 ರಾಜ್ಯಗಳಲ್ಲಿ ಉಸ್ತುವಾರಿಗಳನ್ನಾಗಿ ಅವರಿಗೆ ನೇಮಕ ಮಾಡಿದರು. ಅಲ್ಲಿ ಹೋಗಿ ಅವರು ಚುನಾವಣಾ ಪ್ರಚಾರವನ್ನು ಮಾಡಿ ಅಲ್ಲಿ ಬಹಳಷ್ಟು ಸಂಘಟನಾತ್ಮಕ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಉಪಮುಖ್ಯಮಂತ್ರಿಯಾಗಿ ಕರ್ನಾಟಕ ಸರ್ಕಾರದಲ್ಲಿ ಮತ್ತು ಬೆಂಗಳೂರಿನ ಅಭಿವೃದ್ಧಿಯ ಸಚಿವರಾಗಿ ಭಾಳ ಒಳ್ಳೆಯ ರೀತಿ ಕೆಲಸ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ 2 ಕಾಂಟೆಕ್ಸ್ಟಲ್ಲಿ ಅವರು ಒಂದು ನಮ್ಮ ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಏನು 3 ರಾಜ್ಯಗಳಲ್ಲಿ ಏನು ಅವರಿಗೆ ಉಸ್ತುವಾರಿಯನ್ನು ಕೊಟ್ಟಿದ್ರು, ಅಲ್ಲಿ ಯಾವ ರೀತಿ ಸಂಘಟನೆ ಆಗಿದೆ, ಯಾವ ರೀತಿ ಚುನಾವಣೆ ಆಗಿದೆ, ಏನಾಗಿದೆ ಅಂತ ಹೇಳಿ ಒಂದು ವರದಿಯನ್ನು ಕೊಡಬೇಕು. ಆ ವರದಿ ಕೊಡುವ ಹಿನ್ನೆಲೆಯಲ್ಲಿ ಅವರದು ದೆಹಲಿಗೆ ಹೋಗಿರೋದು ಒಂದು. ಎರಡನೇದು, ನಾನು ಈಗಾಗಲೇ ಹೇಳಿದೆ, ಅವ್ರಿಗೆ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದಾರೆ, ಅವರು ಉಸ್ತುವಾರಿ ಸಚಿವರುಗಳು. ಹಾಗಾಗಿ ನಮ್ಮ ವಿಶ್ಲೇಷಕರು ಈಗಾಗಲೇ ಹೇಳಿದ ಹಾಗೆ ಬಹಳಷ್ಟು ಡಿಫೆನ್ಸ್ ಲ್ಯಾಂಡ್ಗಳು ಅಥವಾ ಸೇನೆಗೆ ಸೇರಿರುವಂತಹ ಕೆಲವೊಂದು ಲ್ಯಾಂಡ್ಗಳು ನಗರದ ಮುಖ್ಯ ಭಾಗದಲ್ಲಿ ಇರೋದ್ರಿಂದ ಕೆಲವೊಂದು ರಸ್ತೆ ಅಗಲೀಕರಣ ಆಗಿರ್ಬೋದು ಅಥವಾ ಅಭಿವೃದ್ಧಿ ಕಾರ್ಯಗಳಲ್ಲಿ ತಡೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ಈ ಟೈಮಲ್ಲೇ ಹೋಗ್ಬೇಕಂತ ಅದೊಂದು ಪ್ರಶ್ನೆ ಈಗ ದೆಹಲಿಗೆ ಅವರು ವರದಿ ಕೊಡೋದಕ್ಕೆ ಹೋಗಿದ್ದಾರೆ. ಈಗ ಹೋಗೋ ಹಿನ್ನೆಲೆಯಲ್ಲಿ ಇವಾಗ ಅಭಿವೃದ್ಧಿನೂ ಮುಖ್ಯ ಅಲ್ಲ. ಈ ರಾಜ್ಯದ ಈ ಬೆಂಗಳೂರಿನ
ಒಂದು ಸರ್ವಾಂಗೀಣ ಅಭಿವೃದ್ಧಿನ ಅವರು ಹೇಳ್ತೀರಾ ಯಾವುದೇ ಅದರ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಇಷ್ಟ ಸರ್, ಯಾವುದೇ ಕಾರಣಕ್ಕೂ ಅಲ್ಲಿ ಬೇರೆ ಯಾವ ಮಾತುಕತೆ ನಡೆಯೋದಿಲ್ಲ, ಶೋರ್ ಶಾರ್ಟ್ ಆಗಿ ಹೇಳ್ತೀರಾ? ಅಲ್ಲ, ಮಾನ್ಯ ಡಿ ಕೆ ಸರ್ ಶಿವಕುಮಾರ್ ಅದನ್ನ ಒಪ್ಕೊಳ್ತೀರಾ? ನಾನು ಹೇಳ್ತಾ ಇದ್ದೀನಲ್ಲ, ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಒಂದು ಅವ್ರ ಸಂಘಟನೆ, ಅವರು ಪಕ್ಷ ಮುನ್ನಡೆಸಿರೋದು ಕೋವಿಡ್ ಸಂಕಷ್ಟ ಕಾಲದಲ್ಲಿ ಅವರ ಅಧ್ಯಕ್ಷರಾಗಿ ಬಂದು ಯಾವ ರೀತಿ ಸಂಘಟನಾತ್ಮಕ ಒಂದು ಇದನ್ನು ಮಾಡಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರವನ್ನು ತಂದಿದ್ದಾರೆ. ಅಂತಹ ಒಬ್ಬ ನಾಯಕರಿಗೆ ಚರ್ಚೆ ಮಾಡುವ ನಿಮ್ಮ ಶೀರ್ಷಿಕೆನೇ ಸರಿ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಆ ಶೀರ್ಷಿಕೆನೇ ತಪ್ಪು. ಯಾಕೆಂದ್ರೆ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ತನ್ನದೇ ಆದಂತಹ ಅದು ಪಕ್ಷ ನಿಷ್ಠೆ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಸರ್ವಸ್ವವನ್ನು ಕೊಟ್ಟು ಇವತ್ತು ಪಕ್ಷವನ್ನು ಬೆಳೆಸಿರುವಂಥದ್ದು. ಇವತ್ತು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ಕರ್ನಾಟಕ ಸರ್ಕಾರ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ.